ಲಾಸ್ಟ್ ಅಲ್ಲಿ ಯಾರೋ ಬರೆದಿದ್ರು, ಡೈರೆಕ್ಟರ್ ಹೆಸರೇ ಗೊತ್ತಿಲ್ಲ ನಿರ್ಮಾಪಕರಿಗೆ ಅಂತೇಳಿ. ಅಂದ್ರೆ ಡೈರೆಕ್ಟರ್ ಹೆಸರು ಪರಿಚಯ ಆಗಿದ್ದು ನನಗೆ ಕಾರ್ತಿಕ್, ಸಹನ, ಆಯ್ತಾ. ಹಾಗೆ ದಿಯಾ ಕೀರ್ತಿ ಅವರು, ನಿಮ್ಗೂ ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ದಿಯಾ ಕೀರ್ತಿ ಅವರು, ಅವ್ರಿಗೂ ಒಳ್ಳೇದಾಗ್ಲಿ. ಆಗಮಿಸಿರ್ತಕ್ಕಂಥ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೇಕು ಸರ್. ನಿಮ್ಮದು ಜೀವನ ಹೆಂಗೆ ಅಂದ್ರೆ, ಒಬ್ಬ ವ್ಯಕ್ತಿನ ನೀವು ಇಷ್ಟಪಟ್ಟರೆ ಎಲ್ಲಿಗೋ ತಗೊಂಡೋಗ್ತೀರಿ. ಅದಕ್ಕಿಂತ ಒಂದೇ ರಾತ್ರಿಯಲ್ಲಿ ಹೀರೋನು ಆಗ್ತಾನೆ, ಒಂದೇ ರಾತ್ರಿಯಲ್ಲಿ ಜೀರೋನು ಮಾಡ್ತೀರಾ ನೀವು, ಆಯ್ತಾ. ಅಂತ ವ್ಯಕ್ತಿಗಳೇ ಜಾಸ್ತಿ. ಶೋಕಿಗೋಸ್ಕರ ಮಾಡೋ ಅಂತ ವ್ಯಕ್ತಿಗಳನ್ನ ನೀವು ನೋಡಿದ್ದೀರಿ. ಯಾಕಂದ್ರೆ ಒಂದೇ ದಿನಕ್ಕೆ ವಾಲ್ ಪೋಸ್ಟರ್ಗಳು ಹಾಕೊಂಡು ಹೀರೋನು ಆಗ್ತಾರೆ, ಒಂದೇ ದಿನಕ್ಕೆ ಜೀರೋನು ಆಗ್ತಾ ಇದ್ದಾರೆ ಈಗ ಜನ. ಸರ್, ನಾವು ತುಂಬಾ ಸರಳವಾಗಿ ನಮ್ಮ ವೀರ್ ಸಮರ್ಥ್ ಸರ್ ಇವರೆಲ್ಲ ಹೇಳಿದ್ರು, ನಿಜವಾದ ಜೀವನವನ್ನ ಕಂಡುಕೊಂಡು ಸಿನಿಮಾ ಫ್ಯಾಷನ್ ಆಗಿ ಮಾಡಕ್ ಬಂದಿಲ್ಲ. ಒಂದು ನಿಜವಾಗ್ಲೂ ಒಂದು ಕಥೆನ ಒಂದು ಜನಗಳಿಗೆ ಒಳ್ಳೆ ಒಂದು ಕಥೆಯನ್ನ ಕೊಡಬೇಕು. ಜನಗಳನ್ನ ಸಿನಿಮಾ ನೋಡ್ಬೇಕಪ್ಪ. ಈಗ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ, ಈಗ ಹೆಚ್ಚಾಗಿ ಥಿಯೇಟರ್ಗಳೆಲ್ಲ ಖಾಲಿ ಇರುತ್ತೆ, 5 ಜನ 10 ಜನ ಇರುತ್ತೆ, ನಿಜಾನ. ಬಟ್ ಅಂಥದ್ರಲ್ಲಿ ಸಿನಿಮಾ ವೀಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು ಅನ್ನೋದು ಮೊದಲನೇದು. ಸಾಂಗ್ಸು, ಆ ಸಾಂಗ್ಸ್ನ ಇನ್ನು 4 ಇರುವಂಥವು ಎಲ್ಲ ಹಾಡುಗಳನ್ನ ನಾವು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. 3 ಬಿಟ್ಟಿದ್ದೀವಿ. ಅದು ಒಳ್ಳೆ ಪ್ರತಿಕ್ರಿಯೆ ಕೂಡ ನಿಮ್ಮ ಮುಖಾಂತರ ಬರ್ತಾ ಇದೆ. ದಯವಿಟ್ಟು ಇನ್ನೂ ನಿಮ್ಮ ಸಹಕಾರ ಇರಲಿ. ಯಾಕಂದ್ರೆ ಹೊಸ ಪ್ರತಿಭೆಗಳು ಸರ್, ಯಾರೋ ಮೇಲಿಂದ ಯಾರು ಓದಿಲ್ಲ ಸರ್. ಈಗೆಲ್ಲ ಹೀರೋಗಳು ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ, ನೀವು ನೋಡಿರ್ತೀರಿ. ನಿಜವಾದ ಜೀವನದಲ್ಲಿ ಅವರು ಆ ರೀತಿ ಅಳವಡಿಕೆ ಇಲ್ಲ. ಸುಮ್ಮನೆ ವೇದಿಕೆ ಮುಂದೆ ನನ್ನೂ ಸೇರಿ ಹೇಳ್ತೀನಿ, ನಾನು ಯಾರನ್ನು ಸೇವೆ ಅನ್ನೋ ಭಾವನೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಬೆಳೀತಾ ಇದ್ದಾರೆ, ಕೈ ಹಿಡಿಬೇಕು, ಅವ್ರು ಸಪೋರ್ಟ್ ಮಾಡಬೇಕು. ದುಡ್ಡಲ್ಲ, ಅಟ್ಲೀಸ್ಟ್ ಒಬ್ರಿಗೆ ಸಾಥ್ ಕೊಟ್ರೆ ಅವ್ರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಹೌದು ಸರ್, ಹೌದು ಮಾಡಿ. ಅಲ್ಲ ಅದನ್ನೇ ಇಲ್ಲ ಸರ್, ಆ ನಂಬಿಕೆ ನಮ್ಮ ಹೇಳಿದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂತ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ, ನಾವು ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲಿ ಮಾಡಿದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನು ಹೇಳಲ್ಲ. ಸಿನಿಮಾ ಮಾಡಿದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು, ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದ್ರು, ನಮ್ಮ ಮಕ್ಕಳು, ನಾನು, ನನ್ನ ಮಗ, ಎಲ್ಲರೂ ನಮ್ಮ ಕುಟುಂಬ, ದೊಡ್ಡ ಕುಟುಂಬ, ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಪ್ರೀತಿಯಾದ ಚಿತ್ರ ಇದು. ಸುಮಾರು ಕಥೆಗಳನ್ನ ಕೇಳಿದೀವಿ, ಬಟ್ ಜನಗಳಿಗೆ ಹತ್ತಿರವಾಗಿರ್ಬೇಕು. ಎಲ್ಲ ಈಗ ಏನಾಗಿದೆ, ಸಿನಿಮಾಗಳು ನೋಡ್ತಾ ಇದ್ರೆ ಆ ಶಬ್ದಗಳು, ಆಮೇಲೆ ಹೊಡೆಯೋದು ಬಡಿಯೋದು. ಸರ್ ನೋಡಿ ಸರ್, ನಾನು ಅನುಭವದ ಸಿನಿಮಾ ತುಂಬಾ ಮಾಡಿದ್ದೀನಿ. ನಾನು ತುಂಬಾ ಅನುಭವ ನನ್ನ ಜೀವನದಲ್ಲಿ. ಸಿನಿಮಾ ಎಷ್ಟು ಬೇಕೋ ಅಷ್ಟು ಕಥೆಗಳು ನನ್ನ ಹತ್ರ ಇದೆ. ಜನಗಳನ್ನ ಅಧ್ಯಯನ ಮಾಡಿದೀವಿ, ಸೋಲು ಗೆಲುವುಗಳೆಲ್ಲ ನೋಡ್ಬಿಟ್ಟಿದ್ದೀನಿ. ನಾನು ಹೇಳಿದೆ, ಸಿನಿಮಾ ಇದು ಫ್ಯಾಷನ್ಗೆಲ್ಲ ಬಂದಿರೋದು. ನಿಜವಾಗ್ಲೂ ನನ್ನ ಮಗ ಆಸೆ ಪಟ್ಟಿದ್ದಾನೆ, ಪ್ರೀತಿಸಿದ್ದಾನೆ. ನಿಜವಾಗ್ಲೂ ಅವನು ಕೂಡ ಬೇರೆ ರೀತಿ ಇದೇನಿಲ್ಲ, ಒಳ್ಳೆ ನಮ್ಮ ಆಡಿಯನ್ಸ್ಗೆ ಒಳ್ಳೆ ಕಥೆಗಳನ್ನ ಕೊಡಬೇಕು ಅನ್ನೋಂಥ ಇಚ್ಛೆ ಇಟ್ಕೊಂಡು ಬಂದಿದ್ದೀವಿ. ಇದು ನಿಲ್ಲಲ್ಲ, ಮುಂದುವರಿಯುತ್ತೆ. ಆಮೇಲೆ ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳಾಡಿ ನಾವು ಸರಳವಾಗಿರ್ತೀವಿ, ದೊಡ್ಡ ದೊಡ್ಡ ಮಾತಾಡಿ ಇಲ್ಲಿದ್ದನ್ನ ಹೇಳಲ್ಲ. ಸಿನಿಮಾ ಮಾಡಿದೀವಿ. ವೀರ್ ಸಮರ್ಥ್ ಹೇಳಿದ್ರು, ಯಾರಿಗೂ ನಾನು ಸಿನಿಮಾ ಇಲ್ಲಪ್ಪ ಮಾಡ್ಕೊಡುದು, ಇದು ಬಿಸ್ನೆಸ್ ಮಾಡ್ಬೇಕು. ನಾವು ಒಂದು 100 ರೂಪಾಯಿ ಹಾಕ್ತೀವಿ ಅಂದ್ರೆ ಬಿಸ್ನೆಸ್ ಆಗಿ ಯೋಚನೆ ಮಾಡುವಂತವ್ರು, ಕೆಟ್ಟದಾಗಲ್ಲ, ಒಳ್ಳೆ ರೀತಿಯಲ್ಲಿ ಒಂದು 10 ರೂಪಾಯಿ ಬರುತ್ತಪ್ಪ ಅನ್ನೋಂಥ ಯೋಚನೆ ಮಾಡೋರು. ಅದರಲ್ಲೂ ಸಿನಿಮಾ ತೆಗಿಯೋಕ್ ಬಂದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಮಾಡಬೇಕು ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಇದ್ದಾರೆ ಸರ್ ಇದ್ರಲ್ಲಿ ಜೀವನ ಮಾಡೋರು. ಒಳ್ಳೇದಾಗ್ಲಿ ನಿಮ್ಗೆ. ನಿಮ್ಮ ಪ್ಯಾಷನ್ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಉಳಿತೀರಾ ಸಿನಿಮಾ ರಂಗದಲ್ಲಿ ಅಂತ. ನಿಮ್ ಮಗ ಕೂಡ ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸುವಂತ ಆಗ್ಲಿ ಅಂತ ನಾವು ಇನ್ನೊಂದು ಲಾಸ್ಟ್ ವಿಷಯ ಸರಿ, ನಿಮ್ಗೆಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನಿಮ್ ಸಹಕಾರ ಇಲ್ಲಿದ್ದು ಸರ್, ದೊಡ್ಡವರೇ ಆರ್ಟಿಸ್ಟ್ ಇರ್ಬೋದು, ಹೀರೋಗಳಿದ್ದಾರೆ, ಇರ್ಲಿ, ಅವರು ಶ್ರಮದಿಂದ ಮೇಲೆ ಹೋಗಿದ್ದಾರೆ. ನಮ್ಮಂತ ಸಣ್ಣ ಸಣ್ಣ ಚಿತ್ರಗಳನ್ನ ದಯವಿಟ್ಟು ನೀವು ಸಹಕಾರ ಕೊಟ್ರೆ, ಯಾರು ಏನು ದೊಡ್ಡವ್ರು ಬೇಕಿಲ್ಲ ಸರ್. ಈಗ ದೊಡ್ಡವ್ರು ಬರೋ ಅಂತ ಸ್ಥಿತಿನೂ